ಇಲ್ಲೇ ತಲೆ ಕೂದಲನ್ನು ಕೊಡ್ಬೋದು. ಫ್ರೀ ಏರ್ ಡೊನೇಷನ್. ಕೊಳ ನೋಡಿ ಗೈಸ್. ಗಿರಿವಲಂ ಹೋಮ್ ಸ್ಟೇ 100 ರೂಪೀಸ್ ಸ್ಟೇ ಮಾಡೋದಕ್ಕೆ ವಿತ್ ಬಾತ್. ಲಗೇಜ್ ಇಡೋದಕ್ಕೆ 50 ರೂಪೀಸ್ ಸಪ್ರೇಟ್. ಗೋಪುರ ಇದೆ, ಗೋಪುರದಿಂದ ಡೈರೆಕ್ಟ್ ಬರಬೇಕು. ಗಿರಿ ಪ್ರದಕ್ಷಿಣೆಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3:15. ಒಂದು ಬಾಟ್ಲು ನನ್ನ ಲಗೇಜ್ ಏನಿದೆಯೋ ಅದು ಎತ್ಕೊಂಡು ರೂಮಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬಾಟ್ಲು ಚಿಕ್ಕದು, ದೊಡ್ಡದು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ 14 ಕಿಲೋಮೀಟರ್. ಇದು ದೇವಸ್ಥಾನದ ಗೋಪುರ. ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಶುರು ಮಾಡಬೇಕು. ಇಲ್ಲಿ ತುಪ್ಪದ ದೀಪ ಅಂಟಿಸಿ ಆನಂತರ ಲೆಫ್ಟಿಂದ ಶುರು ಮಾಡಬೇಕಾಗುತ್ತೆ. ಇವು ಹುಣ್ಣಿಮೆ ಆಗಿರೋದ್ರಿಂದ ಇಲ್ಲಿ 2 ದಿವಸ ಆದಮೇಲೆ ಹುಣ್ಣಿಮೆ ಇರೋದ್ರಿಂದ ಇಲ್ಲಿ ತುಪ್ಪದ ದೀಪ ಅಂಟಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಇದು ತುಪ್ಪದ ದೀಪ ದೇವಸ್ಥಾನದ ಮುಂದೆನೆಲ್ಲ ಮಾರಾಟ ಮಾಡ್ತಾ ಇರ್ತಾರೆ. ನಾವು ದೇವಸ್ಥಾನದ ಮುಂದೆ ಮಾಡಿ ಅಂತ ಹೇಳಿ ಅಲ್ಲಿ ಪ್ರದಕ್ಷಿಣೆಗೆ ಶುರು ಮಾಡಬೇಕು. ಇಲ್ಲೇ ಇದು ಇಂದ್ರಲಿಂಗ, ಫಸ್ಟ್ ಲಿಂಗ ಬರೋದು. ಒಟ್ಟು 8 ಲಿಂಗಗಳು ಬರುತ್ತೆ. 8 ಮೂಲೆಯಲ್ಲಿ 8 ಶಿವಲಿಂಗಗಳು ಬರುತ್ತೆ. ನಾವು ಇಲ್ಲಿ ಒಂದು ಗಿರಿ ಪ್ರದಕ್ಷಿಣೆ ಮಾಡಿದರೆ 100 ಅಶ್ವಮೇಧ ಯಾಗ ಮಾಡಿರೋಷ್ಟು ಫಲ ಸಿಗುತ್ತೆ ಎಂಬುದು ಇಲ್ಲಿನ ಜನರ ನಂಬಿಕೆ. ನಾವು ಬರೀ ಕಾಲಲ್ಲಿ ನಡಿಬೇಕಾಗುತ್ತೆ. ಇಲ್ಲಿ ಸಾಕ್ಸ್ಗಳು ಇಟ್ಟಿರ್ತಾರೆ. ಸಾಕ್ಸ್ಗಳು ಹಾಕ್ಕೊಂಡು ನಡೀತಾರೆ. ಕೆಲವು ಜನ ಸಾಕ್ಸ್ಗಳು ಹಾಕ್ಕೊಂಡು ನಡೀತಾರೆ. ಕೈಯಲ್ಲಿ ಆಗ್ತಿರೋರು ಆಟೋದಲ್ಲಿ ಕೂತ್ಕೊಂಡು ಒಂದು ರೌಂಡ್ ಹಾಕ್ತಾರೆ. ಆದರೆ ಬರೀ ಕಾಲಲ್ಲಿ ನಡಿಬೇಕು, ಅದೇ ಒಳ್ಳೆಯದು ಅಂತ ಹೇಳ್ತಾರೆ. ಇಂದ್ರಲಿಂಗನ ಪ್ರತಿಷ್ಠಾಪಿಸಿರೋದು ಲಾರ್ಡ್ ಇಂದ್ರ ಅಂತ ಹೇಳ್ತಾರೆ. ಇದನ್ನು ಪೂಜಿಸಿದ್ರೆ ದೀರ್ಘ ಆಯುಷು ಬರುತ್ತೆ ಅಂತ ನಂಬಿಕೆ. ಎಳ್ನೀರು ಹೋಗೋದವ್ರೆ ಎಳ್ನೀರೆಲ್ಲ ಸಿಗುತ್ತೆ. ಅಲ್ಲಲ್ಲಿ ವಾಟ್ರದ್ದು ಪ್ಯೂರಿಫೈದೆಲ್ಲ ಇಕ್ಕಿದ್ದಾರೆ. ವಾಟರ್ ಪ್ಯೂರಿಫೈದೆಲ್ಲ ಇಕ್ಕಿದ್ದಾರೆ. ಇದು ಸೆಕೆಂಡ್ ಲಿಂಗ, ಯಮಲಿಂಗ ಅಂತ. ಯಮ ಬಂದು ಸ್ಥಾಪಿಸಿರೋದು ಈ ಲಿಂಗನ. ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ವಾಕರ್ಗಳು ಸಿಗುತ್ತೆ, ತಗೊಂಡು ನಾವು ಪ್ರದಕ್ಷಿಣೆ ಆಗ್ಬೋದು.
ಇದು ಬೆಳಿಗ್ಗೆ ನಾನು 3:30 ಟೈಮ್ಗೆ ಶುರು ಮಾಡಿದ್ದು. ಅಷ್ಟೊತ್ತಿಗೆ ಇಷ್ಟೊಂದು ಜನ ಪ್ರದಕ್ಷಿಣೆ ಆಗ್ತಾಯಿದ್ರು. ಇನ್ನೂ ಮುಂಚೆನೇ ಬಂದುಬಿಟ್ಟಿದ್ರು, 2 ಗಂಟೆಯಿಂದನೇ. ರಾತ್ರಿಯಿಂದನೇ ಪ್ರದಕ್ಷಿಣೆಗಳು ಆಗ್ತಾ ಇರ್ತಾರೆ. 3ನೇದು ಕುಬೇರ ಲಿಂಗ ಬರುತ್ತೆ. ಅದರ ನಮಗೆ ಏನಾದರೂ ಹಣದ ಸಮಸ್ಯೆ ಏನಾದರೂ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಅದು ಬಗ್ಗೆ ಇರುತ್ತೆ. ಒಳಗಡೆಗೆ ವಿಡಿಯೋ ಅಲೋ ಇಲ್ಲ, ಆದ್ದರಿಂದ ಎಲ್ಲ ದೇವಸ್ಥಾನಗಳನ್ನು ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಪ್ರತಿದಿನ ಗಿರಿ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ, ಆದರೆ ಹುಣ್ಣಿಮೆ ದಿವಸ ಹಾಕಿದ್ರೆ ಒಳ್ಳೆಯದು ಅಂತ ತುಂಬ ಜನ ಬರ್ತಾರೆ. ಇನ್ನು ಕಾರ್ತಿಕ ಹುಣ್ಣಿಮೆ ಬಂದಾಗ ಆವತ್ತಂತೂ ಇದ್ದಿದ್ದು ಜಾಸ್ತಿ ಜನ, ಲಕ್ಷಾಂತರ ಜನ ಬಂದು ಇಲ್ಲಿ ಗಿರಿ ಪ್ರದಕ್ಷಿಣೆ ಹಾಕ್ತಾರೆ. ದಾರಿಯಲ್ಲೇ ಸ್ವಾಮೀಜಿಗಳು ಎಲ್ಲ ಕೂತಿರ್ತಾರೆ, ಅವ್ರಿಗೆ ನಾವು ಭಿಕ್ಷೆ ಹಾಕ್ಬೋದು. ಅವ್ರ ಹತ್ರನೇ ಚಿಲ್ಲರೆ ಇರುತ್ತೆ, ನಾವು ಅಮೌಂಟ್ ಕೊಟ್ಟು ಅವ್ರ ಹತ್ರ ಚಿಲ್ಲರೆನ ಪಡೆದು ಚಿಲ್ಡ್ರನ್ ಇಸ್ಕೊಂಡು ಭಿಕ್ಷೆ ಹಾಕ್ಕೊಂಡು ಹೋಗ್ಬೋದು. ಇದು ಸೂರ್ಯಲಿಂಗಮ್, ಸೂರ್ಯ ಪ್ರತಿಷ್ಠಾಪಿಸಿದ್ದು ಇರೋ ಲಿಂಗನಂತೆ. ಇಲ್ಲೆಲ್ಲ ಬೆಟ್ಟದ ಮೇಲೆ ಮಂಜೆಲ್ಲ ಸುತ್ತಕೊಂಡು ಕ್ಲೌಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ವಿಡಿಯೋ ಮಾಡ್ಕೊತಾ ಇದ್ರು. ಬೆಳಗ್ಗೆ 4 ಗಂಟೆ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು. ವರ್ಣಲಿಂಗ ಅನ್ನೋ ವರ್ಣ ದೇವರು ಪ್ರತಿಷ್ಠಾಪಿಸಿರೋದು. ತುಂಬ ಕಾಲು ನೋವ್ತಾ ಇತ್ತು. ಇದು ತಾರ್ ರೋಡ್ ಆಗಿರೋದ್ರಿಂದ ಅದರಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಇರುತ್ತೆ, ಅದು ಕಾಲಿಗೆಲ್ಲ ಚುಚ್ಕೊಳ್ಳುತ್ತೆ. ಇದು ಮಸಾಜ್ ಮಾಡೋದು. ನಮಗೇನಾದರೂ ಕಾಲು ನೋವಾದರೆ ಅಲ್ಲಿ ಕೂತ್ಕೊಂಡು ಮಸಾಜ್ಗಳು ಮಾಡಿಸ್ಕೊಬೋದು. 50 ರೂಪಾಯಿ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಷ್ಟು ಈಸಿ ಏನಿಲ್ಲ ಪ್ರದಕ್ಷಿಣೆ ಹಾಕೋದು, ತುಂಬ ಕಷ್ಟ ಇದೆ. ಆಗ್ತಾ ಕಾಲುಗಳೆಲ್ಲ ನೋವು ಬಂದುಬಿಡುತ್ತೆ. ಇಲ್ಲಿರೋ ಕಲ್ಲುಗಳೆಲ್ಲ ಬೇರೆ ಚುಚ್ಕೊತಾ ಇರುತ್ತೆ. ಇನ್ನೂ ನಾವು ಬೆಳಗ್ಗೆ 8 ಗಂಟೆ ಮೇಲೆ ಏನಾದರೂ ಶುರು ಮಾಡಿದ್ರೆ ಆ ಬಿಸಿಲಿಗೆ ಅಂತೂ ರೌಂಡ್ ಹಾಕೋದಕ್ಕೆ ಆಗೋದಿಲ್ಲ. ಈಗಲೇ ಸೆಕೆ ನೀರೆಲ್ಲ ಕಿತ್ಕೊಂಡು ಆಚೆ ಬರ್ತಾ ಇದೆ, ತುಂಬ ಕಷ್ಟ ಇದೆ. ಇನ್ನೂ ದಪ್ಪ ಇರೋರಾದರೆ ಅಂತೂ ಆಗೋದೇ ಇಲ್ಲ, ಅಲ್ಲೇ ಕೂತು ಬಿಡ್ತಾರೆ. ತುಂಬ ಜನ ಅಲ್ಲೇ ಕೂತ್ಕೊಂಡು ಬಸ್ ಸ್ಟಾಪ್ಗಳಲ್ಲೆಲ್ಲ ಮಲ್ಕೊಂಡು ಬರ್ತಾಯಿದ್ರು. ಸಾಕ್ಸ್ಗಳೆಲ್ಲ ಹಾಕಿರ್ತಾರೆ ನೋಡಿ, ಆಗಲಿಲ್ಲ ಅಂದರೆ ಕಲ್ಲುಗಳು ಚುಚ್ಕೊತಾ ಇದೆ ಅಂದರೆ ಸಾಕ್ಸ್ ತೆಗೆದುಕೊಂಡು ಹಾಕ್ಕೊಂಡು ನಡೆಯೋದಕ್ಕೆ ಶುರು ಮಾಡ್ತಾರೆ. ವಾಯುಲಿಂಗ ವಾಯುದೇವರು ಪ್ರತಿಷ್ಠಾಪಿಸಿರೋದು. ನಮಗೆ ಬ್ರೀತಿಂಗ್ ಸಂಬಂಧಿಸಿರೋ, ಉಸಿರಾಟಕ್ಕೆ ಸಂಬಂಧಿಸಿರೋ ಏನಾದರೂ ಕಾಯಿಲೆಗಳಿದ್ರೆ ಇಲ್ಲಿ ಬಂದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದು ಮೋಕ್ಷ ಮಾರ್ಗ ಅಂತೆ. ಇಲ್ಲಿ ಒಂದು ಸಂದಿಯಲ್ಲಿ ನುಗ್ಗಿಬಿಟ್ಟು ಆಚೆಗೆ ಬರ್ತಾ ಇದ್ದಾರೆ ನೋಡಿ ಇಲ್ಲಿ. ಈಗ ನಾನು ಹೋಗ್ತಾ ಇದ್ದೀನಿ ಆ ಸಂದಿಯಲ್ಲಿ. ಇಲ್ಲೇ 1.5 ಅವರ್ ಆಗೋಯ್ತು. ತುಂಬ ಜನ ಇರ್ತಾರೆ ಇಲ್ಲಿ. ಈಶಾನ್ಯ ಲಿಂಗ ಲಾಸ್ಟ್ ಅಲ್ಲಿ ಬರುತ್ತೆ. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ಇರುತ್ತೆ ಗೋಪುರ ಕಡೆ ಹೋಗೋದಕ್ಕೆ. ಇಲ್ಲಿ ಇದಾದ ನನ್ನ ಸ್ಥಿತಿ ಹೇಗಿದೆ ಗೊತ್ತಾ?
ಕಾಲು ಚಪ್ಪಲಿ ಹಾಕ್ಕೊಂಡು ಬಂದಿಲ್ಲ. ಇಲ್ಲಿಂದ ಒಂದು 2 ರೂಮ್ ದಾಟಿದ್ರೆ ನಮ್ಮ ರೂಮ್ ಬರುತ್ತೆ. ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಒಳ್ಳೆ ಎಣ್ಣೆಯಲ್ಲಿ ಇಕ್ಕಿದಂಗಿದೆ ಕಾಲು. ಇಲ್ಲಿ ಕೂತ್ಬಿಟ್ಟೆ, ಚಪ್ಪಲಿ ಇಲ್ಲ, ಹೆಂಗೆ ಹೋಗೋದು ಅಂತ. 2 ರೂಮ್ ಇದೆ. ನಾನು ಬಸ್ ಬೇರೆ ಹೋಗಬೇಕು, ಅದು ಹೆಂಗೆ ಹೋಗೋದು? ಸುಡ್ತಾ ಇದೆ. ಚಪ್ಪಲಿ ಇಲ್ದಿರ ಮಾತ್ರ ಬರಬೇಡಿ. ಬೆಳಿಗ್ಗೆ ನಾನು 3 ಗಂಟೆಗೆ ಹೋಗಿರೋದು. ಗಿರಿ ಪ್ರದಕ್ಷಿಣೆ ಅಂತಾರೆ, ಅದು ಹಾಕೋದಕ್ಕೆ. ಈಗ ದೇವ್ರದ್ದು ದರ್ಶನ ಎಲ್ಲ ಆಗಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಚಪ್ಪಲಿ ಇಲ್ಲ, ಕಾಲಲ್ಲಿ ನಡೆಯೋಕ್ಕಾಗ್ತಾ ಇಲ್ಲ. ನಾನು ಏನು ಮಾಡಲಿ? ಅಲ್ಲಿ ಸಾಕಾದರೂ ತಗೊಂಡಿದ್ರೆ ಸರಿ. ಬರೀ 2 ರೂಮೇ ಅಡ್ಡ. ನಾನು ಕ್ರಾಸ್ ಮಾಡಿದ್ರೆ ನನ್ನ ರೂಮ್ ಬಂದುಬಿಡುತ್ತೆ. ಹೋಗೋಕ್ಕಾಗ್ತಾ ಇಲ್ಲ ನಾನು. ಬೆಂಗಳೂರಿಗೆ ಬಂದು ತಲುಪದೆ ಫುಲ್ಲು ಮಳೆ. ಅಲ್ಲಿ ಮರ ಬಿದ್ದು ಎಲ್ಲ ಟ್ರಾಫಿಕ್ ಜಾಮು. 2 ಅವರು ಟ್ರಾಫಿಕಲ್ಲೇ ಸಿಕ್ಕಾಕೊಂಡು ಮನೆಗೆ ಬಂದಿದ್ದು.